ಸಾಕಾಣಿಕೆ ಮರಿಗಳು ಇದೆ, ಕಟಿಂಗ್ ಮರಿಗಳು ಇದೆ, ಫಾರ್ಮಿಂಗ್ ಮರಿಗಳು, ಎಲ್ಲಾ ತರ ಪರ್ಪಸ್ಗೂ ಮರಿಗಳು ಇಲ್ಲಿ ಸಿಗುತ್ತೆ ಮೇಡಮ್. ಕೋಟಾ, ಗುಜರಿ, ತೋತಾಪುರಿ, ಶಿರೋಯಿ, ಬೀಟಲ್ಲು, ಮಿಕ್ಸ್ ಬ್ರೀಡ್ಗಳು ಎಲ್ಲಾ ತರನು ಅವೈಲೇಬಲ್ ಇದೆ. ತುಂಬಾ ಕಡೆ ಸಂತೆಗಳಿಗೆ ಅಲ್ಲಿ ಇಲ್ಲಿ ಊರುಗಳ ಮೇಲೆ ಹುಡ್ಕೊಂಡು ಹೋಗ್ತಾರೆ ಮರಿಗಳಿಗೆ. ಲೈವ್ ವೇಟ್ 15 kg ಇಂದ 45 kg ವರೆಗೂ ಅವೈಲೇಬಲ್ ಇದೆ. 340 ರೂಪಾಯಿಂದ ಸ್ಟಾರ್ಟ್ ಆಗಿ 500 ರೂಪಾಯಿವರೆಗೂ ಇದೆ. ಅದರಲ್ಲಿ ಸಾಕು ಮರಿಗಳು ಇರುತ್ತೆ, ಕಟಿಂಗ್ ಮರಿಗಳು ಇರುತ್ತೆ. ಕಸ್ಟಮರ್ ಚಾಯ್ಸ್, ಅವ್ರ ಒಪ್ಪಿದ ಮರಿನೇ ತಗೋಬಹುದು, ಯಾವ ಮರಿನಾದ್ರೂ ತಗೋಬಹುದು. ಒಂದಾದ್ರೂ ತಗೊಳ್ಳಿ, 10 ತಗೊಳ್ಳಿ, 100 ತಗೊಳ್ಳಿ. ಇದೆಲ್ಲ ಓತಾಗಳೆಲ್ಲ ಒಂದೇ ಪ್ರೈಸ್ ಮೇಡಮ್. ಸೊ ಹಬ್ಬಕ್ಕೆ ಅಂತ ನಾವು ಪರ್ಟಿಕ್ಯುಲರ್ ಆಗಿ ಮರಿಗಳು ತರಿಸ್ತೀವಿ. ಎಲ್ಲಾ ತರ ಕ್ವಾಲಿಟಿ ಮರಿಗಳು ತರಿಸ್ತೀವಿ. 340 ರಿಂದ ಹೆಣ್ ಮರಿಗಳು ಸ್ಟಾರ್ಟ್ ಆಗುತ್ತೆ. ಗಂಡ್ ಮರಿಗಳು ಓತಾಗಳು ಬಂದ್ರೆ 480 ರೂಪಾಯಿ ಲೈವ್ ವೇಟ್ ಇದೆ. ಬಲ್ಕ್ ಅಲ್ಲಿ ತಗೊಂಡ್ರೆ ನೆಗೆಷಬಲ್ ಆಗುತ್ತೆ. ಬರೀ ಮೇಕೆಗಳಲ್ಲದೆ ಟಗರುಗಳು ಅವೈಲೇಬಲ್ ಇದೆ. ಮರಿಗಳು ತಗೊಂಡೋಗಿ ಫುಲ್ ಗೈಡೆನ್ಸ್ ಕೊಟ್ಟು ಈ ತರ ಮಾಡ್ಬೇಕಂತ ಹೇಳಿ ನಾವು ಸೊಲ್ಯೂಷನ್ ಕೊಡ್ತೀವಿ ಮೇಡಮ್. ನನ್ನ ಹೆಸರು ಶಿಲ್ಪಾ ಅಂತ ಹೇಳಿ, ವಿಸ್ತಾರ ಗೋಟನ್ ಶಿಪ್ ಟ್ರೇಡರ್ಸ್ ಕಡೆಯಿಂದ. ನಮ್ಮ ವಿಸ್ತಾರ ಗೋಟನ್ ಶಿಪ್ ಟ್ರೇಡರ್ಸ್ ಬಂದು ಮಾಗಡಿ ರೋಡ್, ತಾವರೆಕೆರೆ ಹತ್ರ ವರ್ತೂರ್ನಲ್ಲಿದೆ. ಸೊಂಡೆಕೊಪ್ಪ ನೆಲಮಂಗಲ ಹೋಗೋ ಮೇನ್ ರೋಡ್ ನಲ್ಲೇ ಇದೆ. ಇನ್ನು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದು 6364749404. ವಾಟ್ಸ್ಆಪ್ ಅಲ್ಲಿ ಜಸ್ಟ್ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಲೊಕೇಶನ್ ಜೊತೆ ವಿಡಿಯೋನು ಬರುತ್ತೆ. ಮೇಕೆ ಸಾಕಾಣಿಕೆ ಯಾವಾಗ ಶುರು ಮಾಡಿದ್ರಿ ಮ್ಯಾಮ್? ಮೇಡಮ್ ನಮ್ದು ಇದು ಮೇನ್ ಬಂದು ಟ್ರೇಡಿಂಗ್ ಸೆಂಟರ್. ಇದು ಈಗ ಬ್ಯಾಂಗ್ಳೂರ್ಗೆ ಸೆಂಟರ್ ಅಂತಾನೆ ಹೇಳ್ಬೋದು ನಮ್ ವಿಸ್ತಾರ ಗೋಟನ್ ಶಿಪ್ ಟ್ರೇಡರ್ಸ್. ನಮ್ದು 1.5 ವರ್ಷದಿಂದ ಸ್ಟಾರ್ಟ್ ಆಗಿದೆ. ಇದಕ್ಕಿಂತ ಮುಂಚೆ ನಮ್ದು ಹಾಲಿಂದು ಮಳವಳ್ಳಿನಲ್ಲಿ ನಮ್ದು ಇನ್ನೂ ಒಂದು ಫಾರ್ಮ್ ಇದೆ. ಅಲ್ಲೆಲ್ಲ ಬೀಟಲ್ ತಳಿಗಳು ನಾವು ಬ್ರೀಡಿಂಗ್ ಮಾಡ್ತೀವಿ. ಇದು ಬಂದು ಮೇನು ಟ್ರೇಡಿಂಗ್ ಸೆಂಟರ್, ಅಂದ್ರೆ ಲೈವ್ ಗೋಟ್ಗಳನ್ನ ಸೇಲ್ ಮಾಡೋದು. ಮೇಜರ್ ಇಲ್ಲಿ ನಮ್ಮ ಹತ್ರ ಕಟಿಂಗ್ ಮರಿಗಳೇ ಜಾಸ್ತಿ ಹೋಗುತ್ತೆ, ಸಾಕು ಮರಿಗಳು ಹೋಗುತ್ತೆ. ನಮ್ಮ ಹತ್ರ ಎಲ್ಲಾ ತರ ಕ್ವಾಲಿಟಿ ಮರಿಗಳು ಇರುತ್ತೆ. 0 ಟೀತ್ ಇಂದ ಹಿಡಿದು ಅಲ್ಲಾಗದಿರೋ ಮರಿಯಿಂದ 8 ಮರಿವರೆಗೂ ಅವೈಲೇಬಲ್ ಇರುತ್ತೆ. ಸಾಕಾಣಿಕೆ ಮರಿಗಳು ಇದೆ, ಕಟಿಂಗ್ ಮರಿಗಳು ಇದೆ, ಫಾರ್ಮಿಂಗ್ ಮರಿಗಳು, ಎಲ್ಲಾ ತರ ಪರ್ಪಸ್ಗೂ ಮರಿಗಳು ಇಲ್ಲಿ ಸಿಗುತ್ತೆ ಮೇಡಮ್. 250 ರಿಂದ 300 ಮರಿ ನಾವು ಸ್ಟಾರ್ಟಿಂಗ್ ತರಿಸ್ತಾ ಇದ್ದು. ಇವಾಗ ನಮ್ಮ ಹತ್ರ ಎವ್ರಿ ವೀಕ್ 2 ಲೋಡ್ ಬರ್ತಾ ಇದೆ ಮೇಡಮ್. ಎನಿ ಟೈಮ್ 500 ರಿಂದ 600 ಮರಿಗಳು ಅವೈಲೇಬಲ್ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲೇ ಮರಿಗಳ ಫಾರ್ಮ್ ತುಂಬಾ ಮರಿಗಳಿದೆ. ಸೊ ಈಗ ಹಬ್ಬಗಳೆಲ್ಲ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಸೊ 365 ಡೇಸ್ ವಿಸ್ತಾರ ಫಾರ್ಮ್ ನಲ್ಲಿ ಮರಿಗಳು ಅವೈಲೇಬಲ್ ಇರುತ್ತೆ. ಇಷ್ಟು ಮರಿಗಳಲ್ಲಿ ಮಾಂಸಕ್ಕೆ ಅಂತಾನೆ ಯಾವ ತಳಿ ಸೂಕ್ತ ಅಂತ ಹೇಳ್ತೀರಾ ಮೇಡಮ್? ಇಲ್ಲಿ ನಮ್ಮ ಹತ್ರ ಬರೋದೆಲ್ಲ ಬೈಲ್ ಮರಿಗಳು, ರಾಜಸ್ಥಾನ್ ಸೈಡ್ ಇಂದ ಬರೋವಂಥದ್ದು. ಅಲ್ಲಿ ಕಾಡಲ್ಲಿ ಬೈಲಲ್ಲಿ ಮೇಯ್ಕೊಂಡು ಬಂದಿರೋಂತ ಮರಿಗಳು. ಅವು ಸೀಸನ್ ತಗೊಂತೆ ಅವರು ಬೈಲಲ್ಲಿ ಹಟ್ಕೊಂಡು ಹೋಗ್ತಾರೆ. ಸೊ ಟೇಸ್ಟ್ ವೈಸು ತುಂಬಾನೇ ಚೆನ್ನಾಗಿರುತ್ತೆ ಮಾಂಸಕ್ಕೆ. ಮೇಡಮ್ ಇದ್ರಲ್ಲಿ ಬ್ರೀಡ್ಗೆ ಅಂತ ತಗೊಂಡು ಹೋಗ್ಬೋದಾ ಮ್ಯಾಮ್? ಕಸ್ಟಮರ್ ಬಂದವರು ಬ್ರೀಡ್ಗೆಲ್ಲ ತಗೊಂಡು ಹೋಗ್ಬೋದಾ? ಸಾಕು ಮರಿ ನಾನು ಆಗ್ಲೇ ಹೇಳಿದೆ ನಿಮ್ಗೆ, 0 ಟೀತ್ ಇಂದ ಹಿಡಿದು 8 ವರೆಗೂ ಇದೆ ಅಂತ ಹೇಳಿ. ಸೊ 0 ಟೀತ್ ಇಂದ ಹಿಡಿದು ಅವೆಲ್ಲ ಸಾಕು ಮರಿಗಳೇ, 2 4 ಎಲ್ಲಾ ತರ ಫಾರ್ಮಿಂಗ್ ಪರ್ಪಸ್ಗೂ ನಮ್ಮ ಹತ್ರ ಮರಿಗಳು ಅವೈಲೇಬಲ್ ಇರುತ್ತೆ. ಮತ್ತೆ ಬೀಟಲ್ ಮರಿಗಳು ಬರುತ್ತೆ ನಮ್ಮ ಹತ್ರ. ಕರೆಂಟ್ಲಿ ಕೋಟಾ, ಗುಜರಿ, ತೋತಾಪುರಿ, ಶಿರೋಯಿ, ಬೀಟಲ್ಲು, ಮಿಕ್ಸ್ ಬ್ರೀಡ್ಗಳು ಎಲ್ಲಾ ತರನು ಅವೈಲೇಬಲ್ ಇದೆ. ಆಹಾರ ಪದ್ಧತಿ ಹೇಗಿರುತ್ತೆ ಮೇಡಮ್? ನಮ್ಮಲ್ಲಿ ಮೇನ್ ಡ್ರೈ ಫೋಡರ್ ಮೇಡಮ್. ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು ಡ್ರೈ ಫೋಡರ್. ಯಾಕಂದ್ರೆ ಮರಿಗಳು ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ. ಡ್ರೈ ಫುಡ್ ಕೊಡೋದ್ರಿಂದ ಮರಿಗಳು ಬೆಳವಣಿಗೆ ಬೇಗ ಆಗುತ್ತೆ. ಅಂದ್ರೆ ಏನೋ ಮಾಂಸಕ್ಕಾಗ್ಲಿ ಒಂದು ಹೀಲ್ಡ್ ಚೆನ್ನಾಗಿ ಸಿಗುತ್ತೆ. ಈಗ ಡ್ರೈ ಫೋಡರ್ ಅಂದ್ರೆ ಲೈಕ್ ತೊಗರಿ ಒಟ್ಟು, ಒಳ್ಳಿ ಒಟ್ಟು, ಕಡಲೆ ಒಟ್ಟು, ಬೂಸ್ ಆಗಿರ್ಬೋದು, ಸೋಯಾ ಒಟ್ಟು ಆಗಿರ್ಬೋದು. ಸೊ ಡ್ರೈ ಫೋಡರ್ ಅಂತ ಏನೇನ್ ಬರುತ್ತೆ ಎಲ್ಲಾನು ಕೊಡ್ತೀವಿ. ಜೊತೆಗೆ ಕಾನ್ಸಂಟ್ರೇಟ್ ಫೀಡು, ಮಿನರಲ್ ಮಿಕ್ಸ್ಚರು ಎಲ್ಲಾ ತರನು ಕೊಡ್ತೀವಿ ಮೇಡಮ್ ನಾವು. ಮತ್ತೆ ಫ್ರೀ ಗ್ರೇಸಿಂಗು ಬಿಡ್ತೀವಿ ಟೈಮ್. ಇನ್ನು ಮೇಕೆಗಳಿಗೆ ಮ್ಯಾಮ್ ಮೇವು, ಅದಕ್ಕೆ ಆಹಾರ ಎಲ್ಲಾನು ನೀವೇ ಬೆಳಿತೀರಾ ಅಥವಾ ಹೊರಗಡೆಯಿಂದ ತರಿಸ್ಕೊತೀರಾ ಮ್ಯಾಮ್? ಡ್ರೈ ಫುಡ್ ಎಲ್ಲ ಹೊರಗಡೆಯಿಂದ ತರಿಸ್ತೀವಿ ಮೇಡಮ್. ಪ್ಲಸ್ ನಾವು ಇಲ್ಲೂ ಬೆಳಿತೀವಿ, ಮತ್ತೆ ಫ್ರೀ ಗ್ರೇಸಿಂಗು ಬಿಡ್ತೀವಿ. ಇದು ಟ್ರೇಡಿಂಗ್ ಪಾಯಿಂಟ್. ಅಂದ್ರೆ ಲೈಕ್ ಈ ವಾರ ಬಂದಿರೋ ಮರಿಗಳು ಇನ್ನೊಂದು ವಾರ ಇರೋದಿಲ್ಲ. ಓಕೆ. ಸೊ ಹಂಗಾಗಿ ಸೇಲ್ ಆಗ್ತಾ ಇರುತ್ತೆ. ಇಲ್ಲಿ ನಾವು ಬಂದು ಟ್ರೇಡಿಂಗು 1.5 ವರ್ಷ ಆಯ್ತು ಇಲ್ಲಿ ಸ್ಟಾರ್ಟ್ ಮಾಡಿ. ಸೊ ಇದು ಮೇನ್ ಕಾನ್ಸೆಪ್ಟ್ ಏನಂದ್ರೆ, ಇಲ್ಲಿ ಸಿಟಿಲಿ ಇರೋಂತ ಬ್ಯಾಂಗ್ಳೂರಲ್ಲಿ ಇರೋರಿಗೆಲ್ಲ ಇದು ಒಂದು ಸೆಂಟ್ರ್ ಪಾಯಿಂಟ್. ಮತ್ತೆ ಎಲ್ಲ ತುಂಬಾ ಕಡೆ ಸಂತೆಗಳಿಗೆ ಅಲ್ಲಿ ಇಲ್ಲಿ ಊರುಗಳ ಮೇಲೆ ಹುಡ್ಕೊಂಡು ಹೋಗ್ತಾರೆ ಮರಿಗಳಿಗೆ. ಸೊ ಇಲ್ಲಿ ಸಿಂಗಲ್ ಮರಿಯಿಂದ ಹಿಡಿದು 10 ಮರಿ ಆಗಲಿ, ಅವ್ರು ಎಷ್ಟಾರು ಮರಿ ತಗೊಳ್ಳಿ. ಸೊ ಹಳ್ಳಿಗಳವ್ರಿಗೂ ಹತ್ರ ಆಗುತ್ತೆ, ಇದು ಬ್ಯಾಂಗ್ಳೂರ್ ಸಿಟಿ ಅವ್ರಿಗೂ ಹತ್ರ ಆಗುತ್ತೆ ಅಂತೇಳಿ ನಾವು ಒಂದು ಸೆಂಟ್ರ್ ಪಾಯಿಂಟ್ ತರ ಹೇಳಿ ನಾವು ತಾವರೆಕೆರೆ ವರ್ತೂರ್ನಲ್ಲಿ ಇದನ್ನ ನಡ್ಸ್ಕೊಂಡು ಬರ್ತಾ ಇದೀವಿ ಮೇಡಮ್. ನಮ್ದು ಮೀಟ್ ಬಡಿ ಅಂತ ಹೇಳಿ ಮಟನ್ ಶಾಪ್ ಇದೆ. ಕೆಂಗೇರಿ ಹೊಯ್ಸಳ ಸರ್ಕಲ್ ಅಲ್ಲಿ ಒಂದು ಬ್ರಾಂಚ್ ಇದೆ. ಮತ್ತೆ ಮಾಗಡಿ ರೋಡ್ ಸೀಗೆಹಳ್ಳಿ ಗೇಟ್ ಅಲ್ಲಿ ಒಂದಿದೆ, BJS ತರಕಾರಿ ಮಾರ್ಕೆಟ್ ಆಪೋಸಿಟ್. ಸೊ ಎವ್ರಿ ಭಾನುವಾರ ಗುಡ್ಡೆ ಮಾಂಸ ಸಿಗುತ್ತೆ, ಜಸ್ಟ್ 700 ರೂಪಾಯಿ kg. ಮತ್ತೆ ರೆಗ್ಯುಲರ್ ಮಟನ್ ಬಂದು 800 ರೂಪಾಯಿ kg. ಇವಾಗ ಲೈವ್ ವೇಟ್ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಮ್ಯಾಮ್? ನಮ್ಮಲ್ಲಿ ಈಗ ಲೈವ್ ವೇಟ್ 15 kg ಇಂದ 45 kg ವರೆಗೂ ಅವೈಲೇಬಲ್ ಇದೆ. ಇನ್ನು ಪ್ರೈಸ್ ರೇಂಜ್ಗೆ ಬಂದ್ರೆ 340 ರೂಪಾಯಿಂದ ಸ್ಟಾರ್ಟ್ ಆಗಿ 500 ರೂಪಾಯಿವರೆಗೂ ಇದೆ. ಅದರಲ್ಲಿ ಸಾಕು ಮರಿಗಳು ಇರುತ್ತೆ, ಕಟಿಂಗ್ ಮರಿಗಳು ಇರುತ್ತೆ. ಸೊ ಸಾಕು ಮರಿಗಳು ಬಂದು ಅದೇ ಒಂದು ಪರ್ಟಿಕ್ಯುಲರ್ ಬ್ಯಾಚ್ ಇದೆ, 15 ರಿಂದ 20
kg ಒಳಗಡೆ ಇರುವಂತ ಮರಿಗಳು ಇದೆ, 20 kg ಮೇಲಿರುವಂತ ಮರಿಗಳು ಇದೆ ನಮ್ಮಲ್ಲಿ. ಕಸ್ಟಮರ್ ಚಾಯ್ಸ್, ಅವ್ರ ಒಪ್ಪಿಗೆ ಮರಿನೇ ತಗೋಬಹುದು, ಯಾವ ಮರಿನಾದ್ರೂ ತಗೋಬಹುದು, ಒಂದಾದ್ರೂ ತಗೊಳ್ಳಿ, 10 ತಗೊಳ್ಳಿ, 100 ತಗೊಳ್ಳಿ, ಎಷ್ಟಾದ್ರೂ ಅವ್ರದೇ ಚಾಯ್ಸ್ ಇರುತ್ತೆ. ನಮ್ದು ಪರ್ಟಿಕ್ಯುಲರ್ ರೇಟ್ ವೈಸ್, ಏಜ್ ವೈಸ್ ಬ್ಯಾಚ್ ಇರುತ್ತೆ, ತಕ್ಕಂತೆ ಪ್ರೈಸ್ ಇರುತ್ತೆ. ಈಗ ಒಂದೊಂದು ವಾರ ಪ್ರೈಸ್ ಚೇಂಜ್ ಆಗ್ತಾ ಇರುತ್ತೆ, ಕಡಿಮೆನೂ ಆಗ್ಬೋದು ಜಾಸ್ತಿನೂ ಆಗ್ಬೋದು. ಆದಷ್ಟು ಕಡಿಮೆಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ನಾವು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಓತಾಗಳಿದೆ, ಇದೆಲ್ಲ ಓತಾಗಳೆಲ್ಲ ಒಂದೇ ಪ್ರೈಸ್ ಮೇಡಮ್. ಈಗ ನಾವೇನ್ ಕರೆಂಟ್ಲಿ 480 ರೂಪಾಯಿ ಕೊಡ್ತಾ ಇದೀವಿ, ತಗೊಂಡ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಮ್ಯಾಮ್ ಇವಾಗ ಇದು ಆಲ್ ಓವರ್ ಕರ್ನಾಟಕ ಎಲ್ಲಿಗೆ ಬೇಕಾದ್ರೂ ನೀವು ಡೆಲಿವರಿ ಕೊಡ್ತೀರಾ, ಹೇಗೆ? ನಮ್ದು ಟ್ರಾನ್ಸ್ಪೋರ್ಟೇಷನ್ ಅವೈಲೇಬಲ್ ಇದೆ. ಬಿಕಾಸ್ ಸಾವಿರಾರು ಜನ ಕಸ್ಟಮರ್ಸ್ ಬರ್ತಾ ಇರ್ತಾರೆ, ಎಲ್ಲರಿಗೂ ನಾವು ಟ್ರಾನ್ಸ್ಪೋರ್ಟೇಷನ್ ಕೊಡೋಕ್ಕಾಗೋದಿಲ್ಲ. ಕಸ್ಟಮರ್ ಇಲ್ಲೇ ಬಂದು ಅವ್ರ ಕಣ್ಣಿಗೆ ಒಪ್ಪಿದ ಮರಿ ನೋಡಿ ತಗೊಂಡು. ನೆಕ್ಸ್ಟ್ ಯುಗಾದಿ ಹಬ್ಬ ಬರ್ತಾ ಇದೆ, ಸೊ ಹಬ್ಬಕ್ಕೆ ಪ್ರೀ ಬುಕಿಂಗ್ ಏನಾದ್ರು ಮಾಡ್ಕೋಬೋದಾ ಕಸ್ಟಮರ್ಸ್? ಹೌದು ಮೇಡಮ್, ಯಾಕಂದ್ರೆ ಈಗ ಯುಗಾದಿ ಹಬ್ಬಕ್ಕೆ ತುಂಬಾ ಜನದ ಇರುತ್ತೆ, ತುಂಬಾನೇ ಬರ್ತಾ ಇದೆ. ಮೇಡಮ್ ಅಷ್ಟು ಸಾವಿರ ಬೇಕು, ಇಷ್ಟು ಸಾವಿರ ಬೇಕು ಮಟನ್ ಅಂತ. ಸೊ ಹಬ್ಬಕ್ಕೆ ಅಂತ ನಾವು ಪರ್ಟಿಕ್ಯುಲರ್ ಆಗಿ ಮರಿಗಳು ತರಿಸ್ತೀವಿ, ಎಲ್ಲಾ ತರ ಕ್ವಾಲಿಟಿ ಮರಿಗಳು ತರಿಸ್ತೀವಿ. ಮತ್ತೆ ಒಂದು ನೆಗೆಷಿಯಬಲ್ ರೇಂಜ್ ಅಲ್ಲಿ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಮೇಡಮ್. ಮರಿಗಳ ಅವೈಲೇಬಿಲಿಟಿ ಅಂತ ಇರುತ್ತೆ, ಅವ್ರು ಎಷ್ಟಾದ್ರೂ 100 ತಗೊಳ್ಳಿ, 1000 ತಗೊಳ್ಳಿ, ಮರಿಗಳ ಅವೈಲೇಬಿಲಿಟಿ ಅಂತೂ ಇರುತ್ತೆ ಯುಗಾದಿ ಹಬ್ಬಕ್ಕೆ. ಮತ್ತೆ ಪ್ರೀ ಬುಕಿಂಗು ತಗೊಳ್ತೀವಿ, ಅವ್ರ ಹತ್ರ ಅಡ್ವಾನ್ಸ್ ತಗೊಂಡು ಎಷ್ಟು ಮರಿ ಬೇಕು, ಯಾವ ತರ ಕ್ವಾಲಿಟಿ ಬೇಕು ಎಲ್ಲಾನು ನಾವು ಹಬ್ಬ ಒಂದು ತಿಂಗಳಂತಾನೆ ವಿಡಿಯೋ ಬಿಡ್ತೀವಿ ಮೇಡಮ್. ನಮ್ ವಿಸ್ತಾರ ಗೋಟ್ ಅಂಡ್ ಶೀಪ್ ಟ್ರೇಡರ್ಸ್ ನಲ್ಲಿ ಲೈವ್ ವೇಟ್ ಪರ್ ಕೆಜಿ 340 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. 340ರಿಂದ ಹೆಣ್ಮರಿಗಳು ಸ್ಟಾರ್ಟ್ ಆಗುತ್ತೆ. ಗಂಡ್ಮರಿಗಳು ಓತಾಗಳು ಬಂದ್ರೆ 480 ರೂಪಾಯಿ ಲೈವ್ ವೇಟ್ ಇದೆ. ಬಲ್ಕ್ ಅಲ್ಲಿ ತಗೊಂಡ್ರೆ ನೆಗೆಷಬಲ್ ಆಗುತ್ತೆ. ಈ ಬರೀ ಮೇಕೆಗಳಲ್ಲದೆ ಟಗರುಗಳು ಅವೈಲೇಬಲ್ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಕ್ವಾಲಿಟಿ ಎಲ್ಲ ಕೆಂಗುರಿ ಟಗರುಗಳು. ಲೈವ್ ವೇಟ್ 28 kg ಇಂದ 38 kg ಒಳಗಡೆ ಇದೆ. ಪ್ರೈಸ್ ರೇಂಜ್ ಗೆ ಬಂದ್ರೆ 470 ರೂಪಾಯಿ ಇದೆ ಲೈವ್ ವೇಟ್ ಪರ್ ಕೆಜಿ. ಬಲ್ಕ್ ಅಲ್ಲಿ ತಗೊಂಡ್ರೆ ನೆಗೆಷಬಲ್ ಮಾಡ್ಕೊಡ್ತೀವಿ. ಹೊಸದಾಗಿ ಯುವ ಪೀಳಿಗೆ ಯಾರಾದ್ರೂ ಈ ಮೇಕೆ ಸಾಗಾಣಿಕೆ ಅನ್ನುವಂತ ಬಿಸ್ನೆಸ್ ನ ಹೊಸದಾಗಿ ಸ್ಟಾರ್ಟ್ ಮಾಡ್ತೀವಿ ಅನ್ನೋರಿಗೆ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಮೇಡಮ್ ಈಗ ಅವ್ರಿಗೆ ಹೊಸದಾಗಿ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ನಾನು ಹೇಳೋದು ಸ್ಟಾರ್ಟಿಂಗು 10-20 ಮರಿಗಳಿಂದ ಸ್ಟಾರ್ಟ್ ಮಾಡಿ. ಏಕ್ದಮ್ಮು 50-100 ಹಾಕಕ್ ಹೋಗ್ಬೇಡಿ. ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ, ಅದು ಒಂದು ನಿಮ್ಗೆ ಅದು ಒಂದು ಬರ್ತಾ ಇದೆ ಕರೆಕ್ಟ್ ಆಗಿ ಅಂತ ಅಂದ್ರೆ ಆಮೇಲೆ ಜಾಸ್ತಿ ಕ್ವಾಂಟಿಟಿಗೆ ಹೋಗ್ಬೋದು. ಸೊ ಅಂತವ್ರಿಗೆ ನಾವು ಮರಿ ಬೇಕಂದ್ರೆ ಮರಿಗಳು ತರಿಸ್ಕೊಡ್ತೀವಿ. ಮತ್ತೆ ಫಾರ್ಮ್ ನ ಯಾವ ತರ ಶೆಡ್ ಡಿಸೈನ್ ಮಾಡಬೇಕು, ಈಗ ನಮ್ದೆಲ್ಲ ಎಲಿವೆಂಟರ್ ಶೆಡ್ ಇದೆ. ಸೊ ಅದೇ ತರ ಎಷ್ಟು ಮರಿ ಕೆಪಾಸಿಟಿ ಇದೆ, ಯಾವ ತರ ಶೆಡ್ ಮಾಡಬೇಕು ಎಲ್ಲಾನು ಒಂದು ಪ್ಲಾನ್ ಕೊಡ್ತೀವಿ. ಮತ್ತೆ ಮರಿಗಳು ತಗೊಂಡೋಗಿ ಫುಲ್ ಗೈಡೆನ್ಸ್ ಕೊಟ್ಟು ಈ ತರ ಮಾಡ್ಬೇಕಂತೇಳಿ ನಾವು ಸೊಲ್ಯೂಷನ್ ಕೊಡ್ತೀವಿ ಮೇಡಮ್. ಯಾವ ಊರಿಂದ ಬಂದಿರೋದು? ಕನಕಪುರದಿಂದ ತಾವರೆಕೆರೆವರೆಗೂ ಬಂದಿದ್ದೀವಿ. ಸರ್ ಮರಿಗಳು ಯಾವ್ದು ತಗೊಂಡಿರೋದು ನೀವು? ಬೀಟಲ್ ಚೆನ್ನಾಗಿದ್ಯಾ ಸರ್? ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಸೊ ನಮ್ ವಿಸ್ತಾರದಲ್ಲಿ ಪ್ರೈಸ್ ವರ್ತ್ ಅನ್ಸ್ತಾ? ಮೇಜರ್ ಬೀಟಲ್ಗೆ ಸೊ ಮರಿಗಳು ಚೆನ್ನಾಗಿದೆ, ಎರಡು ಓತ ಮರಿನೇ. ಎಷ್ಟು ಕೆಜಿ ಇದೆ ಇದು ಲೈವ್ ವೇಟ್? ಇದು 27 ಕೆಜಿ ಇದೆ. ಸೊ ನಿಮ್ಗೆ ಖುಷಿ ಆಯ್ತು ಸರ್? ಇದೇ ತರ ನಮ್ ವಿಸ್ತಾರ ಫಾರ್ಮ್ ಬರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮರಿ ತಗೊಳ್ಳೋರ್ಗೆ ಇಲ್ಲಿ ಯಾವ ತರ ಸಿಗುತ್ತೆ? ಬಂದು ಸಿಗ್ತದೆ, ಒಳ್ಳೆ ಮರಿ ಬರ್ತದೆ ಸರ್. ಎಲ್ಲಾ ತರ ಬ್ರೀಡು ಇದೆಯಾ ನಮ್ಮ ಎಲ್ಲಾ ತರ ಕಲೆಕ್ಷನ್ ಗಳಿದೆಯಾ? ಇಲ್ಲಿ ಫಾರ್ಮ್ ಇದೆ, ಮರಿಗಳು ಸಿಗುತ್ತೆ ಅಂತ. ಯೂಟ್ಯೂಬ್ ಓಪನ್ ಮಾಡಿದಾಗ ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ನೋಡ್ಕೊಂಡು ಬರ್ತಾರೆ. ನಮ್ಮ ಪೇಜ್ ಫಾಲೋ ಮಾಡ್ತಾ ಇದ್ದೀರಾ? 3 ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀರಾ? ನೋಡ್ತಾ ಇದೀವಿ ಅದೇನೆ. ಸೊ ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಬಂದ್ರಿ. ಓಕೆ ಸರ್, ಇದೇ ತರ ಎಲ್ರಿಗೂ ರೆಫರ್ ಮಾಡಿ.